ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತು ಇದೇನು ಅಂತ ಅಂದು ವಿಚಾರ ಮಾಡತ್ತಿದ್ರಂದ್ರೆ, ಇವತ್ತು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಷಿನ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತೊಗೊಂಡು ಬಂದನು. ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ. ನೋಡ್ತಿರ್ಬೋದು ನೀವು, ಇದು UME ಎಂಬ್ರಾಯ್ಡ್ರಿ ಮಷೀನು ನೋಡ್ರಿ ಎಷ್ಟು ಚಂದ ಹಾಕಕತ್ತೈತಿ. ಇದ್ರೊಳಗೆ 1,20,000 ಹಿಡ್ಕೊಂಡು ಸ್ಟಾರ್ಟಿಂಗ್ ಪ್ರೈಸು ಅಂದ್ರೆ ಸಿಂಗಲ್ ನೀಡಲ್ ಬರ್ತೈತಿ ಸಣ್ಣದು. ಈಗ ನಾ ತೋರ್ಸಕತ್ನಂಥ ಮಷಿನ್ದು 3,50,000 ಅಂತ ಹೇಳಿದರು. 5,50,000 ಮತ್ತು 8,50,000, 8,50,000 ಹಿಂಗೆ ನಮ್ಮ ಪ್ರೈಸ್ಗೆ ಅನುಕೂಲವಾಗಿ ಎಂಬ್ರಾಯ್ಡ್ರಿ ಮಷಿನ್ಗಳದಾವೆ. ಇದು ಪ್ರತಿಯೊಂದು ಹೆಣ್ಣು ಮಕ್ಕಳ ಕನಸಾಗಿರ್ತೈತಿ. ಯಾರು ಬ್ಲೌಸು ಆಮೇಲೆ ಡ್ರೆಸ್ಸು ಸ್ಟಿಚಿಂಗ್ ಮಾಡ್ತಿರ್ತಾರಲ್ಲ, ಮನೆಯೊಳಗೆ ಸಿಂಪಲ್ಲಾಗಿ ಇದನ್ನು ಮಾಡ್ಕೊತ ಹೋಗೋರಿಗೆ ಒಂದು ಚಲೋ ಏರಿಯಾ ಇದ್ರೆ, ಒಂದು ಬಿಸ್ನೆಸ್ ಅಂತ ಹೇಳಂದು ಇದನ್ನ ಮಾಡ್ಕೊಳಕ್ಕೆ ಭಾಳ ಚಲೋ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಎಂಬ್ರಾಯ್ಡ್ರಿ ಬ್ಲೌಸು ವರ್ಕ್ ಹಾಕ್ಕೊಟ್ಟಿವಿ ಅಂದರೆ 2,000 ಹಿಡ್ಕೊಂಡು 1,500, 3,000, 4,000 ನಮ್ಮ ಅಂಥ ಹೆವಿ ಡಿಸೈನ್ ಇದ್ದಟ್ಟು ಅಮೌಂಟ್ ಕೊಟ್ಟು ಹಾಕ್ಸ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಟ್ರೆಂಡಿಂಗ್ ಇದು ನಡೆದೈತಿ. ನೋಡ್ತಿರ್ಬೋದು ನೀವು, ಅದು ಎಷ್ಟು ಒಂದು ವರ್ಕ್ ನಾವು ಸೆಲೆಕ್ಟ್ ಮಾಡಿದ್ಮೇಲೆ ಎಷ್ಟು ತಾಸು ಆಕೈತಿ, ಇಷ್ಟಕ್ಕೆ ಮುಗಿತೈತಿ, ಒಂದು ಸ್ಲೀವ್ಸ್ ಎಷ್ಟೊತ್ತಿ ಮುಗಿತೈತಿ, ಒಂದು ಬ್ಯಾಕ್ ನೆಕ್ ಎಷ್ಟೊತ್ತಿ ಮುಗಿತೈತಿ, ಪ್ರತಿಯೊಂದು ಅದರೊಳಗೆ ಟೈಮಿಂಗ್ ತೋರಿಸ್ತೈತಿ. ಹಾಗಾಗಿ ನಮಗೆ ಭಾಳ ಈಸಿ ಆಕೈತಿ. ದಿನಕ್ಕೆ ನಾವು ಭಾಳ ಜಾಸ್ತಿ ಹಾಕೋದಾಗ್ಲಿಕ್ಕಪ್ಪ ಅಂದ್ರೆ 2 ಬ್ಲೌಸ್ ಹಾಕಿದ್ರು, 2,000 ಬ್ಲೌಸ್ 2 ಬ್ಲೌಸ್ ಹಾಕಿದ್ರು 4,000 ಆಕೈತಿ. ಭಾಳ ಲಾಭ ಐತಿ ಇದ್ರೊಳಗೆ. ಎಲ್ಲರೂ ಮಾಡ್ಬೋದು. ಏರಿಯಾ ಚಲೋ ಇದ್ದು ಕಸ್ಟಮರ್ ಬರ್ತಿದ್ರು ನಿಮ್ಮ ಕಡೆ ಅಂದ್ರೆ ಯಾರು ಬೇಕಾದರೂ ಈ ಮಷಿನ್ ತೊಗೋಬೋದು. ಲೋನ್ ಮಾಡಿನೂ ಕೊಡ್ತಾರೆ. ಕೊಟೇಶನ್ ಅಂತ ಹೇಳಂದು ಇವರು ಅಂಗಡಿಯವರು ಬರೆದು ಕೊಡ್ತಾರೆ. ಬರೆದು ಕೊಟ್ರಂದ್ರೆ ನಾವು ಹೋಗಿ ಬ್ಯಾಂಕ್ ಒಳಗೆ ನಮ್ಮದು ಎಷ್ಟು ಲೋನ್ ಹಾಕಿಕೊಡ್ತಾರೆ ಕೇಳ್ಕೊಂಡು ಲೋನ್ ಮೇಲೆ ತೊಗೋಬೋದು ಕಂತು ಮಾಡ್ಕೊಂಡು. ಯಾಕಂದರೆ ಇದು ಹಂಗೆ ಇದ್ರ ಕೆಲಸನೂ ಹಂಗೈತಿ. ಅಂದ್ರೆ ದಿನಕ್ಕೆ ದಿನವೂ ವರ್ಕ್ ಹಾಕಿದ್ದೀವಿ ಅಂದ್ರೆ ದಿನ 4,000, 5,000 ಅಂದ್ರೆ ನಮ್ಮ ಕಂತು ಕಟ್ಕೊಳಕ್ಕೂ ತಿಂಗಳು ಚಲೋ ಆಕೈತಿ. ಆದಷ್ಟು ಬೇಗನೂ ಕಂತು ಮುಟ್ತೈತಿ. 1 ವರ್ಷದೊಳಗೆ 1 ವರ್ಷ ಅಥವಾ 1.5 ವರ್ಷದೊಳಗೆ ನಿಮ್ಮ ಕಂತು ಮುಟ್ಟಿಸ್ಕೊಂಡು ನೀವು ಆಮೇಲೆ ಸ್ವಂತ ಬಿಸ್ನೆಸ್ ಮಾಡ್ಬೋದು. ಭಾಳ ಚಲೋ ಐತಿ ಅಂತಂದು ಹೇಳ್ತನು. ಎಲ್ಲ ಥರ ಮಷಿನ್ಗಳು ತೋರಿಸಿರು ನಮಗೆ. ನಂಗೆ ಜಾಸ್ತಿ ವೀಡಿಯೋಗಳು ಮಾಡ್ಕೊಳಕ್ಕಾಗಲಿಲ್ಲ. ಇದು ಒಂದು ಮಷಿನ್ದು ವೀಡಿಯೋ ಮಾಡಿದ್ನಿ ನೋಡಿರಿ. ಇದ್ರೊಳಗೆ ಎಲ್ಲ ಸೆಟ್ಟಿಂಗ್ಗಳದಾವ. ನಾವು ಮೊಬೈಲ್ ಯೂಸ್ ಮಾಡ್ತೀವಲ್ಲ, ಆ ಮೊಬೈಲ್ ಯೂಸ್ ಮಾಡಿರ್ತಾರೆ ನೋಡಿರಿ. ಮುಗಿಯಾಕೆ ಬಂದೈತಿ, ಇನ್ನೊಂದು ಸ್ವಲ್ಪ ಐತಿ ಅಷ್ಟು. ಅಂದ್ರೆ ಟೈಮಿಂಗು ತೋರಿಸ್ತೈತಿ, ಇಷ್ಟು ನಿಮಿಷ ಒಳಗೆ ಮುಗಿತೈತಿ, ಇಷ್ಟು ತಾಸು ಒಳಗೆ ಮುಗಿತೈತಿ ಅಂತ ಹೇಳಂದು ಇದು ಟೈಮಿಂಗ್ನು ನಮಗೆ ತೋರಿಸ್ತೈತಿ. ನನಗರೆ ನೋಡಿ ಫುಲ್ ಖುಷಿ ಆಯಿತು, ಭಾರಿ ಐತಿ ಅನ್ನಿಸ್ತು. ತೊಗೋಬೇಕಂದ್ರೆ ನಮ್ಮ ಏರಿಯಾದೊಳಗನ ಇನ್ನೊಂದು ನಮ್ಮ ಮನೆ 2 ಮನೆ ಬಿಟ್ಟು, ನಮ್ಮ ಮನೆ ಬಿಟ್ಟು 2 ಮನೆ ಬಿಟ್ಟು ಒಂದು ಮಷಿನ್ ಇದು ಐತಿ. ನಮಗೆ ನಡೆಯಂಗಿಲ್ಲ. ಬೇರೆ ಏರಿಯಾದೊಳಗೆ ಹೋದ್ರೆ ಚಲೋ ಅನ್ಸಿರ ನಾ ತೊಗೋಬೇಕು ಅನ್ನೋದೊಂದು ಟೈಲರಿಂಗ್ ಮಾಡು ಹೆಣ್ಮಕ್ಳಿಗೆ ಪ್ರತಿಯೊಬ್ಬರಿಗೂ ಇದೊಂದು ಕನಸಾಗಿರ್ತೈತೆ ಅಂತ ಹೇಳ್ತನು. ಯಾಕಪ್ಪ ಅಂದ್ರೆ ಏನೋ ಒಂದು ಬೆಳಿಬೇಕು, ಏನೋ ಒಂದು ಮಾಡಬೇಕು ಅಂತೇಳಂದು ಮನೆಯೊಳಗೆ ಕೂತ ನಾವೇನಾದರೂ ಮಾಡಬೇಕು ಅನ್ನೋ ಹೆಣ್ಮಕ್ಳಿಗೆ ಇದು ಭಾಳ ಯೂಸ್ಫುಲ್ ಐತಿ. ಇದು ವಿಜಯಪುರದೊಳಗೆ ನೋಡ್ತಿರ್ಬೋದು ನೀವು. ವಿಜಯಪುರ ಒಳಗೆ ಮಷಿನ್ ಅಂಗಡಿ ಐತಿ, ಒಂದು ಸುಲಾಕೆ ಮಷಿನ್ ಅಂಗಡಿ ಅಂತ ಒಂದು ಸಿದ್ದೇಶ್ವರ ಗುಡಿದಿಂತ ಸ್ಟೇಟ್ ರೋಡು ಒಂದು ಸ್ವಲ್ಪ ನಡ್ಕೊತ ಹೋದ್ರೆ ಅಲ್ಲೇ ಐತಿ. ಗೊತ್ತಾಕೈತಿ, ಅಲ್ಲಿ ಹೋದ್ರೆ ಹೇಳ್ತಾರೆ ವಿಜಯಪುರದೊಳಗೆ. ಈಗ ಬರ್ರಿ ಅವ್ರ ಬಾಯಿದಿಂತ ಏನೇನು ಹೇಳ್ತಾರೆ ಏನೇನಿಲ್ಲ ಪೂರ್ತಿ ನೋಡ್ಕೊಂಡು ಬರೋಣ ಅಂತ. ಕೊಟೇಶನ್ ತೊಗೊಳ್ಬಿಡ್ತಾರೆ. ನೀವು ಹಂಗೆ ಮಾಡ್ಬೋದು. ಇಲ್ಲಾಂದ್ರೆ ನಾನು ಕೊಟೇಶನ್ ಬರ್ದು ಕೊಡ್ತೀನಿ, ನೀವು ಮಾತಾಡ್ಸ್ಕೊಂಡ್ರೆ ಟೈಮು ತೋರಿಸ್ತೈತೆ ನೋಡ್ರಿ. ನನಗೆ ಗೊತ್ತೈತಿ 9 ಮಿನಿಟ್ಸ್ ಅಷ್ಟರೊಳಗೆ ಮುಗಿತೈತೆ. ನೋಡ್ರಲ್ಲ 9-8 ಮಿನಿಟ್ ಐತೆ, 8 ಮಿನಿಟ್ ಮುಗಿತೈತಿಲ್ಲ. ಅಕ್ಕಿ ನಮ್ಮ ಮನೆ ಬರ್ತೀವಿ. ಈ ಇಲ್ಲ ಕ್ಲಿಪ್ಸ್ ಇದಾವ ದೊಡ್ಡ. ಇದು ಹಾಕೊಳಕ್ಕೆ ಬರ್ತೈತಿ ದೊಡ್ಡದು. ಇದು ಪಳಿನ ದೊಡ್ಡದು. ಅಣ್ಣ ಇದು ಇಷ್ಟ ಬರ್ತಿಲ್ಲ ಫ್ರೇಮ್ ಸೈಜ್ ಇಷ್ಟೇ ಬರುತ್ತೆ. ಮತ್ತು ಅದು ತ್ರಿಬಲ್ ಅವ್ರದ್ದು ದೊಡ್ಡ ಬರ್ತದೆ. ದೊಡ್ಡ ಫ್ರೇಮ್ ಹೋದ್ರೆ ದೊಡ್ಡ ರೊಕ್ಕ ಜಾಸ್ತಿ. ಇಲ್ಲ ಇದ್ರೊಳಗೆ ಈ ಟೈಪ್ ಈ ಕಂಪನಿ ಒಳಗೆ ಸ್ವಲ್ಪ ರೆಗ್ಯುಲರ್ಗಿಂತ ಕಾಸ್ಟ್ಲಿ ಐತಿ ಈ ಕಂಪನಿ. ಅದಕ್ಕಂದ್ರೆ ಈ ಸೌಂಡ್ ಇಷ್ಟೇ ಬರ್ತೈತೆ ರೀ ಒಳಗೆ. ಈ ಮಷಿನ್ ಮ್ಯಾಕ್ಸಿಮಮ್ ಸೌಂಡ್. RRR ನೀವು ಒಂದು ಸಲ ಸೌಂಡ್ ನೋಡಿದೆ
ಇಂಡಸ್ಟ್ರಿಯಲ್ ಮಷಿನ್ ಎಲ್ಲರೇ ಇಂಡಸ್ಟ್ರಿ ಒಳಗೆ ಇರ್ತೀರಲ್ಲ ಅಷ್ಟು ದೊಡ್ಡ ತೊಗೊಂಬರ್ತೀವಿ ಮುಚ್ಚಿದೆ ಮುಚ್ಚೆ ಮಾಡ್ಬೇಕು ಇದೇನು ನೋಡುವಂಗಿಲ್ಲ ಅಣ್ಣ. ಈಗ ಅಲ್ಲಿ ಒಬ್ರು ತೊಗೊಂಡಾರ ಅಲ್ಲಿ ಯೂಸ್ ಗೊತ್ತಿದ್ದಂಗೆ ಇದೆ, ಬಟ್ ವರ್ಕ್ ನೀಟ್ ಭಾಳ ಐತಿ. ಬ್ಲೌಸ್ ಹಾಕ್ಸಿರಿ ಇದು ಡಿಸೈನ್ ಕ್ಯಾಟ್ಲಾಗ್ ಇದು ಜೋಡಿ ಕೊಡಲ್ಲಣ್ಣ. ಅದ್ರ ಜೊತೆ ಕೊಡ್ತಾರೆ ರೀ ಕಂಪ್ನಿದವ್ರು. ಹಾಂ ಕ್ಯಾಟ್ಲಾಗ್ 600 ಡಿಸೈನ್ ಕೊಡ್ತಾರೆ. ಹಾಂ ಇದು ಎಕ್ಸ್ಟ್ರಾ ಬೇಕಂದ್ರೆ ಅದು ಇದ್ರೊಳಗೆ ಎಷ್ಟು ಪೆಂಡ್ರೊಳಗೆ ಎಷ್ಟು ಹಾಕೊಡ್ತೇವೆ ನೋಡಿ. 1000 ಹೌದು. ಬ್ಯಾಂಕ್ ಲೋನ್ ಮಾಡ್ತಾರೆ ಭಾಳ ಟೈಮ್ ತೊಗೊತಾರೆ. ಒಂದೊಂದು ತಿಂಗಳು 4 ತೊಗೊತಾರೆ. ಲೇಟ್ ಮಾಡ್ತಾರೆ. ಅವರು ಈಗ ನಾವು ಮೊನ್ನೆ ಕೇಳೋಣ ಅಲ್ಲಿ ಲೋನ್ ಒಂದು ಕಡೆ ನಾವು ಇದ್ದು ಬ್ಯಾಂಕ್ ನಮ್ದು ಅಕೌಂಟ್ ಇದ್ದಲ್ಲಿ ಅವರು ವಾರ್ಡ್ ನಂಬರ್ ಕೇಳಿದ್ರಿ ಇದು ನಮ್ದು ಆ ಬ್ಯಾಂಕ್ ನಮ್ಮ ಅಕೌಂಟ್ ಇದ್ದು ಬ್ಯಾಂಕಿಗೆ ವಾರ್ಡ್ ಇಲ್ಲ, ಅದಕ್ಕೆ ನೀವು ಎಲ್ಲಿ ಇದಿರಲಿ ಅಲ್ಲಿದೆ ತೊಗೊಳತ್ತಂದ್ರೆ ಅವ್ರು. ಗ್ರಾಮೀಣ ಬ್ಯಾಂಕ್ ಆದ್ರೆ ಎಲ್ಲಿ ಬರ್ತಾವ ಗೊತ್ತಿಲ್ಲ. ನಾವು ಎಲ್ಲಿ ಪ್ರಾಪರ್ ಎಲ್ಲಿರ್ತೇವಲ್ಲ ಅಲ್ಲಿದೆ ಬೇಕತ್ತವ್ರು. ಅವ್ರು ಅಂದ್ರೆ ನಾವು ಬಂದು ಚೆಕ್ ಮಾಡ್ತಾರತ್ತವ್ರು. ಹಾಂ ನಾವು ಇಲ್ಲೇ ತೊಗೊಂಡು ಇಲ್ಲೇ ಶಾಪ್ ಹಾಕೋದು ನಾವು. ಬ್ಯಾಂಕಿನವ್ರು ಬಂದು ಬ್ಯಾಂಕಿನವ್ರು ಬಂದು ಹೇಳ್ತಾರೆ. ಮಕ್ಕಳೇನು ಹಾಕೋದಿತ್ತನ ಈಗ ಒಬ್ಬರು ಮೀನು ತೊಗೊಂಡಾರೆ 5.5 ಲಕ್ಷ ತೊಗೊಂಡಾರೆ. ಎಲ್ಲ ಎಲ್ಲದಕ್ಕೂ ದೊಡ್ಡ ಸೇಮ್ 10 by 10 ರೂಮ್ ಬೇಕು ನೋಡಿ. ಎಷ್ಟು ಸೈಜ್ ಏನಾಗಿದೆ ಮ್ಯಾಕ್ಸಿಮಮ್ 65. ಒಂದು ನೆಕ್ ಪೂರ್ತಿ ಆಕೈತನ? ಹಾಂ ಪೂರ ವಿದೌಟ್ ಕ್ಯಾನ್ವಾಸ್ ಹಾಕಿ ಮಾಡಿದ್ರಿ. ಡಿಸೈನ್ ಸ್ವಲ್ಪ ಕ್ವಾಲಿಟಿ ಅದರ ಮೇಲೆ ಇರ್ತೈತಿ ಪಂಚಿಂಗ್. ಸೌಂಡ್ ಕಡಿಮೆ. ಸೆಕೆಂಡ್ ಹ್ಯಾಂಡ್ ಪಿಕಪಾಲ್ ಮಿಷಿನ್ ಸಿಗಲ್ಲನ? ನೋಡಿ 5 ಕಲಿಸ್ತೈತಿ ರೀ. ಒಂದು ಬಂದಿದ್ದು ಹೋಗ್ಯಾರ ಅದು ಇದ್ರೆ ಅಂದಾಜು ರೇಟ್ ಎಷ್ಟು? ಅದು ಪಿಕಪಾಲ್ ಸೆಕೆಂಡ್ ಹ್ಯಾಂಡ್ ತೊಗೊಂಡ್ರೆ 30,000 ಪೂರ್ತಿ ಕುಡಿಸಿ ಮ್ಯಾಗಿಂದು ಕೆಳಗಿಂದ ಮ್ಯಾಗಿನ ಗಾಡಿ ಮ್ಯಾಲೆ ಹೊಸ ತಗೊಂಡ್ರೆ 10,000. ಮ್ಯಾಗಿಂದು ಅಷ್ಟೇನ? ಇಲ್ಲ ರೀ ಮ್ಯಾಲಿಂದ ಅಷ್ಟೇ ಬೇಕಂದ್ರೆ ನಿಮಗೆ 7,800 ರೂಪಾಯಿ. ಮ್ಯಾಲಿಂದ ಸರ್ವೆಕ್ಸನ ಸರ್ವ್ಯಾಕ್ಸ್ ತೊಗೊಂಡ್ರೆ 8,000 ತಗೋಬೋದು. ಅದೇ ಜಾಸ್ತಿ ಐತಿ. ಜಾಬ್ ಮಷಿನ್ ಹಂಗಂದ ನಾನು ಈಗ 24, 25, 23. ಸೆಕೆಂಡ್ 44.
2 ಸೆಕೆಂಡ್ ನಡುವಿನ ನಾನೇ ತಗೋತೀನಿ. ನಿಂತಿತ್ತಲ್ರಿ ಮಷಿನ್ ನಿಂದರ್ಸಿ ನೀವು ಅದು ಟಿಕ್ಳಿ ಹಚ್ಚಿದ್ರಲ್ಲ ಆ ಟಿಕ್ಳಿ ಪೂರಾ ಇದು ಹಿಂಗೆ ಮಾಡ್ತಿದ್ರಿ ಮಾಡಿದೈತಿ ಮಿರರ್ ವರ್ಕ್ ಮಾಡೋದು ಐತ್ರಿ ಮಾಡಿದ್ವಿ.